ಸಿದ್ದಾಪುರ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳನ್ನು ತಡೆಯುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಸಾರ್ವಜನಿಕರು ಠಾಣೆಗೆ ಬಂದು ಮಾಹಿತಿ ನೀಡಿದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ತಾಲೂಕಿನಲ್ಲೇ ಕಾನೂನು ಸುವ್ಯವಸ್ಥೆ ಹಾಳಾಗಲು ಕಾರಣವಾದ ಅಧಿಕಾರಿಗಳನ್ನು ಅಮಾನತು ಮಾಡಿ ವರ್ಗಾವಣೆಗೊಳಿಸಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಮುಖಂಡ ವಸಂತ್ ನಾಯ್ಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಪಟ್ಟಣದ ರಾಮಕೃಷ್ಣ ಹೆಗಡೆ ಸರ್ಕಲ್ನಿಂದ ಹೊರಟ ಪ್ರತಿಭಟನಾಕಾರರು ರಾಜಮಾರ್ಗದಲ್ಲಿ ತೆರಳಿ ತಹಸೀಲ್ದಾರ್ ಕಚೇರಿ ತಲುಪಿದರು. ಅಲ್ಲಿ ಪ್ರತಿಭಟನಾ ಸಭೆ ನಡೆಸಿ ತಾಲೂಕಿನಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡ ಶಿರಸಿ ವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿದ್ದಾಪುರ ಠಾಣಾ ಇನ್ಸ್ಪೆಕ್ಟರ್ ಸೀತಾರಾಮ್ ಅವರನ್ನು ಕೂಡಲೇ ಅಮಾನತುಗೊಳಿಸಿ ವರ್ಗಾವಣೆ ಮಾಡಬೇಕು. ಇನ್ನು 15 ದಿನದಲ್ಲಿ ಕ್ರಮವಾಗದಿದ್ದರೆ ತಾಲೂಕಿನ ಜನರನ್ನು ಸೇರಿಸಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ವಸಂತ್ ನಾಯ್ಕ್ ಎಚ್ಚರಿಕೆ ನೀಡಿದರು. ಸಾಗರದ ಖ್ಯಾತ ವಕೀಲ ಭೋಜರಾಜ್ ಹಾಗೂ ಎಂಎನ್ ನಾಯ್ಕ್ ಶಿರಸಿ, ಪ್ರಮುಖರಾದ ವಿನಾಯಕ್ ದೊಡಗದ್ದೆ, ಪ್ರಶಾಂತ್ ಹೊಸೂರ್, ಯೋಗಾನಂದ್ ಕಾಳೇನಹಳ್ಳಿ, ಅಣ್ಣಪ್ಪ ನಾಯ್ಕ್ ಮತ್ತಿತರರು ಮಾತನಾಡಿ ಪೊಲೀಸರ ವಿರುದ್ಧ ಆರೋಪ ಮಾಡಿ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಆಗ್ರಹಿಸಿದರು. ಅಮಾನತು ಮಾಡಿ ಅವರ ಮೇಲೆ ವರ್ಗಾವಣೆ ಮಾಡದೇ ಇದ್ರೆ ಮತ್ತು ಗೀತಾ ಪಾಟೀಲ್ ಅವರನ್ನ ವರ್ಗಾವಣೆ ಮಾಡದೇ ಇದ್ರೆ ನಾನು ಮುಖ್ಯಮಂತ್ರಿಗಳ ಹತ್ರ ಇಲ್ಲಿರುವಂತಹ ಸಾರ್ವಜನಿಕರನ್ನ ಬಸ್ಗಳನ್ನ ಮುಖಾಂತರ ಕರ್ಕೊಂಡು ಹೋಗಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಸಾಹೇಬರಿಗೆ, ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ ಕೆ ಹರಿಪ್ರಸಾದ್ ಸಾಹೇಬರಿಗೆ ಮನವಿಯನ್ನ ಮಾಡ್ತಾರೆ. ನಾನು ಇಷ್ಟು ವಿಚಾರಗಳನ್ನ ನಮ್ಮ ಶಾಸಕರ ಗಮನಕ್ಕೂ ಕೂಡ ತಂದಿದ್ದೀನಿ ಮತ್ತು ತರ್ತೀನಿ. ನಮ್ಮ ಶಾಸಕರು ಹೇಳ್ತಿಲ್ಲ, ನಮ್ಮ ಶಾಸಕರು ಸೌಮ್ಯ ಸ್ವಭಾವದರು. ಅವರ ಅಧಿಕಾರವನ್ನ ನೀವು ಮಿಸ್ಯೂಸ್ ಮಾಡ್ಕೋಬೇಡಿ, ಅಧಿಕಾರಿಗಳೇ ಮಿಸ್ಯೂಸ್ ಮಾಡ್ಕೋಬೇಡಿ, ಜನರಿಗೆ ಆಗ್ಬೇಕಾಗಿರುವಂತ ಕೆಲಸವನ್ನ ಮಾಡಿಕೊಡಿ. ಮತ್ತೆ ನನ್ನ ಟಾರ್ಗೆಟ್ ಮಾಡೋದ್ರ ಜೊತೆಗೆ ಪಾಪ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಟಾರ್ಗೆಟ್ ಮಾಡಬಾರ್ದು. ನಮ್ಮೂರವ್ರನ್ನ, ನಮ್ಮ ಸ್ವಂತ ಊರವರು, ನನಗೆ ಅವ್ರು ಯಾವುದೇ ಮಾಹಿತಿ ಹೇಳಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ? ಒಬ್ಬ ಸಂದೀಪ್ ಅಂತ PC, ಇನ್ನೊಬ್ಬ ದೇವರಾಜ್ ಅಂತ PC ನಮ್ಮ ಊರವರು ನನಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅವರನ್ನ ವರ್ಗಾವಣೆ ಮಾಡ್ತಾರೆ. ಇದೇ ಗೀತಾ ಪಾಟೀಲ್ ವರದಿ ಕೊಡ್ತಾರೆ, ಸೀತಾರಾಮ್ ವರದಿ ಕೊಡ್ತಾರೆ, SP ಅವರು ವರ್ಗಾವಣೆ ಮಾಡ್ತಾರೆ. SP ಅವರೇ, ದೀಪನ್ ಅವರೇ, ನೀವು ನಿಜವಾಗ್ಲೂ ಪ್ರಾಮಾಣಿಕ ಅಧಿಕಾರಿಗಳು ಅನ್ಕೊಂಡಿದ್ದೀರಿ. ನಿಮಗೆ ಪ್ರಾಮಾಣಿಕತೆ ಇದ್ರೆ ನೀವೇನಾದ್ರೂ ದಕ್ಷ ಅಧಿಕಾರಿಗಳಾದ್ರೆ ಯಾವುದೋ ಒಂದು ಮಾತನ್ನ ಕೇಳಿ ಅಮಾಯಕರ ಮೇಲೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸ್ಬೇಡ್ರಿ. ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ, ಈ ದೇಶದಲ್ಲಿ ಅನೇಕ ವರ್ಷಗಳಿಂದ ಕೆಲವು ಅಧಿಕಾರಿಗಳಿದ್ದಾರೆ, ಅವರನ್ನ ವರ್ಗಾವಣೆ ಮಾಡಿ. ಅದ್ರ ಜೊತೆಗೆ CPI ಸೀತಾರಾಮನ್ನ ಇಲ್ಲಿಂದ ತೊಲಗಿದ್ರಿ. ಕೌರವರಿಗೂ ಭಾವ, ಪಾಂಡವರಿಗೂ ಭಾವ, ಮತ್ತೆ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಈ ತಾಲೂಕಿನಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಮತ್ತೆ ಕೊಲೆಗಳು, ರ್ಯಾಬ್ರಿಗಳು, ಕಳ್ಳತನ ಮತ್ತು ಅನೇಕ ದುಶ್ಚಟಗಳು. ಈ ಗಾಂಜಾ, ನೀವು ನಾನು ಒಂದು ಹೇಳ್ತೀನಿ, ಗಾಂಜಾ ಹೊಡಿತಾರೆ ನಮ್ಮ ಗುರುಮಠದಲ್ಲಿ, ಮತ್ತೆ ಕೊಡ್ತೀವಿ, ಅವ್ರು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿ ಅಂತೇಳಿ. ನಾನು ಯಾರು ಪರವಾಗಿ ಅನ್ಯಾಯ ಮಾಡೋ ಪರವಾಗಿ ನಿಂತ್ಕೊಳ್ಳಲ್ಲ, ಮಾಡಿ ಅಂತೇಳಿ. ಆವಾಗ ಇವ್ರು ಹೇಳ್ತಾರೆ ಆಯ್ತು, ಇವತ್ತಿಗೂ ಕರೆಸಿಲ್ಲ. ಗಾಂಜಾ ಹೆಚ್ಚಾಗಿದೆ, ಡ್ರಗ್ಸ್ ಮಾಫಿಯಾ ಹೆಚ್ಚಾಗಿದೆ. ಇದೆಲ್ಲಕ್ಕೂ ಕಾರಣ ಸೀತಾರಾಮ್ CPI ಅವರು ಬಂದ ಮೇಲೆ 2 ವರ್ಷದಿಂದ ಈ ಕಡೆ ನಮ್ಮ ತಾಲೂಕಿನ ಸಂಪೂರ್ಣ ಕಾನೂನು ವ್ಯವಸ್ಥೆ ಹದಗೆಟ್ಟೋಗಿದೆ. ಪೊಲೀಸ್ ಇಲಾಖೆ ಅಂದ್ರೆ ಜನರಿಗೆ ಗೌರವ ಇರಬೇಕು, ಕಾನೂನಿನ ಭಯ ಇರಬೇಕು, ಅವೆಲ್ಲವೂ ಮರೆತೋಗಿದೆ. ದಯವಿಟ್ಟು ಜನ ಈ ತಾಲೂಕಿನಲ್ಲಿ ರೊಚ್ಚಿಗೇಳುವಂತ ಪರಿಸ್ಥಿತಿಗೆ ನೀವು ಅವಕಾಶವನ್ನು ಮಾಡಿಕೊಡಬೇಕು. ಮಾಡಿಸೋದು ಮುಖ್ಯ ಅಲ್ಲ, ನಾನು ಮಾಡಿಸ್ಬಿಡ್ತಿದ್ದೆ. ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳ ಹತ್ರನೋ ಗೃಹ ಸಚಿವರ ಹತ್ರನೋ ಹೋಗಿ ನಾನು ಹೇಳಿ ನಮ್ಮ ಶಾಸಕರು ಲೆಟರ್ ತಗೊಂಡು ಹೋಗಿ ನಿಮ್ಮನ್ನು ಮಾಡಿಸೋದೇನು ದೊಡ್ಡ ವಿಚಾರ ಅಲ್ಲ. ಇಡೀ ಅಷ್ಟರು ಹೋಗಿ ಹೇಳ್ತಿದ್ವಿ ಶಾಸಕರ ಹತ್ರಗಳಿಗೆ ಗೊತ್ತಾಗಬೇಕು. ವಿರೋಧ ಪಕ್ಷರು ಹೇಳ್ತಾರೆ ಕಾಂಗ್ರೆಸ್ ಬಂದ್ಮೇಲೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತೇಳಿ. ಕಾಂಗ್ರೆಸ್ ಬಂದ್ಮೇಲೆ ಅಲ್ಲ, ಭ್ರಷ್ಟಾಚಾರನ ಕಾಂಗ್ರೆಸ್ ಬಂದ ಮೇಲೆ ಇಡೀ ರಾಜ್ಯದ ಜಿಲ್ಲೆಯಲ್ಲಿ ಕ್ಲಬ್ಗಳನ್ನ ಬಂದ್ ಮಾಡಿದ್ರು. ಇವರು ಕೋರ್ಟ್ ಆದೇಶ ತರ್ಕೊಂಡು ಓಪನ್ ಮಾಡ್ಕೊಂಡಿದ್ದಾರೆ, ಬಂದ್ ಮಾಡಿದ್ರು. ಆದ್ರೆ ಕೋರ್ಟ್ ಆದೇಶ ತಂದು ರಿಕ್ರಿಯೇಷನ್ ಕ್ಲಬ್ ಅಂತೇಳಿ ಓಪನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅರ್ಥ ಮಾಡ್ಕೊಳ್ರಿ, ಅವು ಕಾನೂನು ಪ್ರಕಾರನೇ ಮಾಡ್ತಾ ಇದ್ದಾರೆ. ಕ್ರಮ ತಗೊಂಡು
ಇವರನ್ನು ವರ್ಗಾಯಿಸಿ ಅಮಾನತು ಮಾಡಿ, ಇಲ್ಲಾಂದ್ರೆ ಮುಂದಿನ ದಿವಸದಲ್ಲಿ ನಾವು ಇನ್ನೂ ಉಗ್ರವಾದಂತಹ ಪ್ರತಿಭಟನೆಯನ್ನು ಮಾಡಬೇಕು. ಈ ಕೋಚ್ ತರಬೇಕು ಅಂತ ಅಲ್ಲ, ಜನಗಳಿಗೆ ಗೊತ್ತಾಗ್ಲಿ ಅಂತ. ನಾನು ನ್ಯಾಯವಾಗಿದ್ದೀನಿ, ಯಾವುದೇ 2 ನಂಬರ್ ದಂಧೆ ಮಾಡ್ತಾ ಇಲ್ಲ, ನಾನು ಯಾವುದೇ ಅಪರಾಧ ಕೆಲಸ ಮಾಡ್ತಾ ಇಲ್ಲ, ನಾನು ಯಾವುದೇ ರೌಡಿ ಅಲ್ಲ. ನಾನೇನಾದ್ರೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಇಲಾಖೆ ಕ್ರಮವನ್ನು ತಗೊಳ್ಳಿಕ್ಕೆ ಅಡ್ಡಿಲ್ಲ ಅಂತೇಳಿ ಹೇಳ್ತಾ, ಇಲ್ಲಿ ನನಗೆ ಸಿಪಿಐ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಗೀತಾ ಪಾಟೀಲ್ ಅವರೇ ನೇರ ಕಾರಣ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೆಳಿಗ್ಗೆ 9 ಗಂಟೆಗೆ ಬಂದು ಮಹೇಶ್ ನಾಯ್ಕ್ ಮತ್ತು ಅವ್ರ ಮಗಳು ಪೊಲೀಸ್ ಇಲಾಖೆ ಬಂದು ಕಂಪ್ಲೇಂಟ್ ಕೊಡ್ತಾರೆ, ನಮಗೆ ಜೀವ ಭಯ ಇದೆ, ನಮ್ಗೆ ರಕ್ಷಣೆ ಬೇಕು ಅಂತೇಳಿ. ಅವರನ್ನ ನೀವು ಸಮಾಜ ಕಲ್ಯಾಣ ಇಲಾಖೆ ಹೋಗ್ಲಿ ಅಂತ ಕಳಿಸ್ತಾರೆ. ಇದೇ ಸಿಪಿಐ ಸೀತಾರಾಮ್ ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಅಂತ ಕಳಿಸ್ತಾರೆ, ಸಾಂತ್ವನ ಕೇಂದ್ರಕ್ಕೆ ಹೋಗ್ಲಿ ಅಂತ ಕಳಿಸ್ತಾರೆ. ಅವಾಗ ಪುನಃ ಸಾಂತ್ವನ ಕೇಂದ್ರಕ್ಕೆ ಹೋಗಿ ಅರ್ಜಿ ಕೊಟ್ಟು ಬಂದು ಮತ್ತೆ ಸಂಜೆಗೆ ಬರ್ತಾರೆ, ಅದೇ ಮಹೇಶ್ ಮತ್ತು ಅವ್ರ ಮಗಳು ನಮ್ಗೆ ಜೀವ ಭಯ ಇದೆ, ನಮ್ಗೆ ರಕ್ಷಣೆ ಕೊಡ್ರಿ ಅಂತೇಳಿ. ಸಂಜೆ ಸುಚಿತ್ರ ಮತ್ತು ಅವ್ರ ಗ್ಯಾಂಗ್ ಬಂದು ಅರಗುಪ್ಪದಲ್ಲಿ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಕುಮಾರ ಮತ್ತು ಮಹೇಶ್ ಮತ್ತು ವಸಂತ್ ಕೊಲೆ ಮಾಡ್ತಾರೆ. ಕುಮಾರನ ಹಲ್ಲೆ ಮಾಡ್ತಾರೆ ಕುಮಾರನ ಮೇಲೆ, ಮತ್ತು ವಸಂತನ ಕೊಲೆ ಮಾಡ್ತಾರೆ. ಇದಕ್ಕೆ ಕಾರಣ ಯಾರು? ಡಿವೈಎಸ್ ಮೇಲಾಧಿಕಾರಿಗಳೇ. ನಿಮಗೆ ಸಂವಿಧಾನದಲ್ಲಿ ನ್ಯಾಯ ಕೊಡಬೇಕು ಅನ್ನೋದೇನಾದ್ರು ಇದ್ರೆ, ಈ ಕಾನೂನಿನ ಪ್ರಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳ್ಕೊಂಡಿದೆ ಅಂದ್ರೆ, ನೀವು ಅವತ್ತು ಸೀತಾರಾಮ್ ಅವ್ರನ್ನ ಅಮಾನತು ಮಾಡಬೇಕಾಗಿತ್ತು, ಗೀತಾ ಪಾಟೀಲ್ ಅವ್ರನ್ನ ಅಮಾನತು ಮಾಡಬೇಕಾಗಿತ್ತು. ಯಾರನ್ನು ಮಾಡಿಲ್ಲ. ಇವ್ರು ಮಾಡಿದ್ರೆ ಯಾರನ್ನ? ಪಿಸಿಗಳನ್ನ, ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ವರ್ಗಾವಣೆ ಮಾಡ್ತಾರೆ. ನಿಮ್ಗೆ ಪೊಲೀಸ್ ಅಧಿಕಾರಿಗಳಾದಂತ ದೊಡ್ಡ ಅಧಿಕಾರಿಗಳ ಕುರ್ಚಿ ಮೇಲೆ ಕುತ್ಕೊಂಡು ಕ್ಷುಲ್ಲಕ ಪೊಲೀಸ್ ಅಧಿಕಾರಿಗಳಿಗೆ ಕ್ಷುಲ್ಲಕ ಕಾರಣ ನಾವು ಏನು ಅಂತ ಗೊತ್ತಿಲ್ಲದೆ ನ್ಯಾಯವಾಗಿ ಅಂತವರಿಗೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಅಮಾನತು ಮಾಡೋದು ಬಿಟ್ಟು ಪಿಸಿಗಳನ್ನ, ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ವರ್ಗಾವಣೆ ಮಾಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮ್ಗೆ? ಇದಕ್ಕೆ ನಿಂತಿಲ್ಲ. ಇವರು ಸೀತಾರಾಮ್ ಅವರು ಮರಳಿಗೆನೆ ಒಂದು ಫಾರೆಸ್ಟ್ ಇಲಾಖೆ ಮೇಲೆ ಒಂದು ಗಲಾಟೆ ಆಗುತ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.